ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರೈತ ಕುಟುಂಬಕ್ಕೆ ಯುಗಾದಿ ಹಬ್ಬದಿಂದ ಹೊಸ ಆರಂಭವಾಗುವ ಹಬ್ಬದ ಆಚರಣೆ. ಕೊಪ್ಪಳದಲ್ಲಿ ರೈತಾಪಿ ವರ್ಗದಲ್ಲಿ ಮನೆ ಮಾಡಿದ ಯುಗಾದಿ ಹಬ್ಬದ ಸಡಗರ ಸಂಭ್ರಮ. ಭೂಮಿ ತಾಯಿಯನ್ನ ಪೂಜಿಸಿ ಸಂಭ್ರಮ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಭೂಮಿ ಪೂಜೆ ಮಾಡಿ ಕೃಷಿ ಚಟುವಟಿಕೆ ಆರಂಭಿಸಿದ್ದಾರೆ ರೈತರು. ಯುಗಾದಿ ಹಬ್ಬದಿಂದ ಹೊಸದಾಗಿ ಆರಂಭವಾಗುವ ವರ್ಷದ ರೈತರ ಕೃಷಿ ಚಟುವಟಿಕೆಗಳು ಭೂಮಿ ಪೂಜೆ ಮಾಡಿ ರೈತರ ಕುಟುಂಬದ ವರ್ಗಗಳು ತಮ್ಮ ಜಮೀನಿಗೆ ತೆರಳಿ ರೆಂಟೆ ಕುಂಟೆಗೆ ಎತ್ತುಗಳಿಗೆ ಬನ್ನಿ ಮಹಾಕಾಳಿಗೆ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಸಮೃದ್ಧ ಬೆಳೆ ಕರುಣಿಸುವಂತೆ ರೈತರು ಭೂಮಿ ತಾಯಿಗೆ ನಮಸ್ಕರಿಸಿ ಪ್ರಾರ್ಥಿಸಿದ ನಂತರ ಕೃಷಿ ಚಟುವಟಿಕೆಯಲ್ಲಿ ರೆಂಟೆ ಕುಂಟೆ ಹೊಡೆಯುವುದು ರೈತರು ಆರಂಭಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೊಳ್ಳೂರ ಇವರು ತಿಳಿಸಿದ್ದಾರೆ. ಇಂದು ಯುಗಾದಿ ಹಬ್ಬದ ಸಡಗರ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ರೈತರು ಈ ದೇಶದ ಬೆನ್ನೆಲುಬು. ರೈತಾಪಿ ವರ್ಗ ಜೀವನ ಆಧಾರಿತ ಪೂರ್ತಿ ಎತ್ತುಗಳು, ದನ ಕರುಗಳು ಬೆನ್ನೆಲುಬು. ಎತ್ತುಗಳಿಂದ ಬಿತ್ತಿ ಬೆಳೆದು ಈ ದೇಶಕ್ಕೆ ಅನ್ನ ಕೊಡುವ ರೈತರು ಯಂತ್ರಗಳನ್ನ ನಂಬಿದವರು ನರಕ ಅನುಭವಿಸುತ್ತಾರೆ. ಎತ್ತುಗಳನ್ನ ನಂಬಿದವರು ಕೋಟ್ಯಾಧಿಪತಿ ಆಗ್ತಾರೆ ಎಂದಿದ್ದಾರೆ. ಯುಗಾದಿ ಹಬ್ಬದಿಂದ ಎಲ್ಲಾ ಕೃಷಿ ಚಟುವಟಿಕೆ ಕಾರ್ಯಗಳನ್ನ ಮಾಡುವುದಾಗಿ ಗ್ರಾಮದ ರೈತ ಈರಣ್ಣ ಯಾಳಿಗೆ ತಿಳಿಸಿದ್ರು. ಏನಾಗುತ್ತಾ ಯುಗಾದಿ ಹಬ್ಬ ಅಂದ್ರೆ ಒಂದು ಹೊಸ ವರ್ಷನ ರೈತರಿಗೆ ಒಂದು ಹೊಸ ರೈತರ ದಿನ ಅಂತ ನಾವು ಹೇಳ್ಬೋದು. ಆ ಪ್ರಕಾರ ಇವತ್ತು ರೈತರು ರೆಂಟಿ ಕುಂಟಿ ಪೂಜೆ ಮಾಡಿ ಇಲ್ಲಿಂದ ಹರಗದ ಮಾಡೋದ ಮುಂದೆ ನಮ್ಗ ಎಲ್ಲ ಬೆಳೆದು ಸಮೃದ್ಧ ಆಗಿ ಬೆಳಿಲಿ ಅಂತ ಅಂದು ಎಲ್ಲ ಭೂಮಿ ತಾಯಿಗೆ ಒಂದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ, ಕುಂಟಿಗೆ ಪೂಜೆ ಸಲ್ಲಿಸಿ, ಎತ್ತಿಗೆ ಪೂಜೆ ಸಲ್ಲಿಸಿ, ಟ್ಯಾಕ್ಟ್ರಿ ಇದ್ದರೆ ಟ್ಯಾಕ್ಟ್ರಿಗೆ ಪೂಜೆ ಸಲ್ಲಿಸಿ, ಟ್ಯಾಕ್ಟ್ರಿಲಿಂದ ಹರಗ್ತಾರೆ, ಎತ್ತಲ್ಲಿ ಹರಗ್ತಾರೆ. ಹೀಗಾಗಿ ಅದ್ರ ಮೂಲಕ ಇವತ್ತು ವಿಜೃಂಭಣೆಯಿಂದ ನಮ್ಮ ಏನು ಯುಗಾದಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿದ್ರ ಈ ಭಾಗದಾಗ ಆಚರಿಸಿದ್ರಂದು ಉಗಾದಿ ರೈತರಿಗೆ ಉಗಾದಿನ ಪಾಡ್ಯ. ನಾವು ವರ್ಷ ರೆಂಟಿ ಕುಂಟಿ ಹೊಡಿಬೇಕಾದ್ರೆ ಎತ್ತುಗಳೇ ಹೂಡಿ ರೆಂಟಿ ಹೊಡೆಯೋದು, ಹರಗೋದು, ಬಿತ್ತೋದು. ಈಗ ಯುಗಾದಿಯಾಗ ನಾವು ಪೂಜೆ ಮಾಡೋದು. ಅಂತಪ್ಪ ಕೊಳ್ಳೂರ, ಕೊಪ್ಪಳ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.